ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಬೆಳಗ್ಗೆ 6:04 ಟೈಮು. ಅಮ್ಮ ಮಲಗಿದ್ದಾರೆ ನೋಡಿ. ಹಾಗೆ ಪಕ್ಕಕ್ಕೆ ನೀರೆಲ್ಲ ಇಟ್ಟಿರ್ತೇನೆ, ನೀರು ಅದು ಇದು ಅಂತ ಬೇಕಾಗಿದ್ದು. ಹಾಗೆ ಮಲಗಿದ್ದಾರೆ ಪಾಪ. ಈಗ ನಾನು ಬೆಳಗ್ಗೆ ಹಾಲು ಕಾಯಿಸಿದೆ, ಚಾಕ್ ಇಟ್ಟಿದ್ದೇನೆ. ಹಾಗೆ ಮಗಳಿಗೆ ತಿಂಡಿ ಮಾಡಿಕೊಡ್ಬೇಕು, ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಅಲ್ವಾ. ಸೊ ರೊಟ್ಟಿ ಇಟ್ಟು ಕಲಸಿದ್ದಿದೆ, ರಾತ್ರಿನೇ ಕಲಸಿಟ್ಟಿದ್ದೆ. ಇನ್ನೂ ಚಪಾತಿ ಅಥವಾ ರೊಟ್ಟಿ ಮಾಡಬೇಕು. ಹೆಚ್ಚಾಗಿ ಚಪಾತಿ ಮಾಡ್ತೇನೆ. ಒನ್ ಬೈ ಒನ್ ರೆಡಿ ಮಾಡ್ಕೊತಾ ಇದ್ದೇನೆ. ಕಾಲೇಜಿಗೆ ಹೋಗೋ ಟೈಮಿಗೆ, ಸ್ಕೂಲಿಗೆ ಹೋಗೋ ಟೈಮಿಗೆ ಬೆಳಗ್ಗೆ ನಮ್ಮ ತಾಯಂದಿರ ಕೆಲಸ ಹೀಗೆ ಆಗುತ್ತೆ. ಫಟಾಫಟ್ ಎಲ್ಲ ರೆಡಿ ಮಾಡಿಕೊಡೋದು ಮಕ್ಕಳಿಗೆ. ಹಾಗೆ ನಂದು ಅದು ಕಂಟಿನ್ಯೂ ಆಗ್ತಿದೆ. ಹಾಗೆ ದೋಸೆ ಕಾವಲಿಯನ್ನು ಇಡ್ತಾ ಇದ್ದೇನೆ. ದೋಸೆ ಕಾವಲಿಯನ್ನು ಇಟ್ಟು ಬಿಸಿ ಮಾಡೋಕ್ಕಿಟ್ಟು ಚಪಾತಿ ಲಟ್ಸೋದು ನಾನೀಗ. ಹಾಗೆಯೇ ಈಗ ಟೀ ಕುಡ್ಕೊಂಡು ಬಂದಾಯಿತು. ಒಂದು ರೌಂಡು ಟೀ ಹೊಟ್ಟೆಗೆ ಹಾಕಿದರೆ ಸ್ವಲ್ಪ ಫ್ರೆಶ್ ಆಗುತ್ತೆ ಮೈಂಡೆಲ್ಲ. ಹಾಗೆ ಕೆಲಸ ಮಾಡೋಕ್ಕೆ ಉಮೇದಿ ಬರುತ್ತೆ. ಹಾಗೆ ಲೋಟ ಎಲ್ಲ ತೊಳೆದಿಟ್ಟೆ, ರಾತ್ರಿ ತೊಳೆದಿಟ್ಟೆ. ಕೆಲವೊಂದು ಪಾತ್ರೆಗಳನ್ನು ಇಟ್ಕೊಬಿಡ್ತೇನೆ. ಅಡುಗೆ ಕಟ್ಟೆ ಕ್ಲೀನಾಗಿರಬೇಕು, ಇಲ್ಲಾಂದರೆ ಏನಾದ್ರು ಅಡುಗೆ ಮಾಡೋಕ್ಕೆ, ತಿಂಡಿ ಮಾಡೋಕ್ಕೆ ಮನಸ್ಸು ಬರಲ್ಲ. ಹಾಗಾಗಿ ಎಲ್ಲ ಕ್ಲಿಯರ್ ಮಾಡಿಬಿಡ್ತೇನೆ. ಮತ್ತು ಒಮ್ಮೆ ಅಡುಗೆ ಕಟ್ಟೆ ಕ್ಲೀನ್ ಆದಮೇಲೆ ಫಟಾಫಟ್ ಅಂತ ಕೆಲಸ ಮಾಡ್ಕೋತಾ ಹೋಗ್ಬಿಡೋದು, ಅಡುಗೆನೋ ತಿಂಡಿನೋ. ಆಯಿತಾ? ಹಾಗೆ ಅಭ್ಯಾಸ ಆಗಿ ಹೋಗಿದೆ ನನಗೆ. ಅದು ಹರಡಿಟ್ಟು ಕೂಡಲೇ ಮಂಡೆ ಹಾಳಾದಂಗೆ ಆಗುತ್ತೆ. ಈಗ ತುಪ್ಪ ಎಲ್ಲ ರೆಡಿ ಇಟ್ಕೊಂಡೆ ನಾನು. ಕೆಲವರು ಎಣ್ಣೆ ಹಾಕಿ, ಎಣ್ಣೆ ಹಚ್ಚುತ್ತಾ ಚಪಾತಿ ಮಾಡ್ತಾರೆ. ನಾವು ತುಪ್ಪ ಹಚ್ಚುತ್ತೇವೆ. ತುಂಬ ತುಪ್ಪ ಇದೆ ಅಂತಲ್ಲ, ಹಾಗೆ ಸ್ವಲ್ಪ ತುಪ್ಪ ಸವರದೇ ಅಭ್ಯಾಸ ಆಗೋಗಿದೆ. ಅಮ್ಮನಿಗೂ ನನಗೂ ಅದು ತುಂಬ ಟೇಸ್ಟೇ ಆಗುತ್ತೆ. ತುಪ್ಪ ಒಳ್ಳೆಯದಲ್ವ ದೇಹಕ್ಕೆ. ಹಾಗೆ ಇನ್ನು ಫಟಾಫಟ್ ಚಪಾತಿ ಮಾಡೇ ಬಿಡೋದು ನಾನು. ಆ ಹಿಟ್ಟನ್ನು ಇದೆ ಅಲ್ವ, ಸ್ವಲ್ಪ ಎಕ್ಸ್ಟ್ರಾ ಎತ್ತಿಟ್ಕೊಂಡಿರ್ತೇನೆ ಒಂದು ಡಬ್ಬದಲ್ಲಿ. ಹಾಗೆ ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದನ್ನು ಉಂಡೆ ಉಂಡೆ ಮಾಡಿ ಎಕ್ಸ್ಟ್ರಾ ತೆಗೆದಿಟ್ಟ ಗೋಧಿ ಹಿಟ್ಟಿಗೆ ಹಚ್ಕೋತಾ ಲಟ್ಸ್ಬಿಡೋದು. ಮೊದಲು ಮದುವೆಯಾಗಿ ಬಂದ ಕೂಡಲೇ ನನಗೇನಾಗ್ತಿತ್ತು ಅಂದರೆ, ನನ್ನ ಗಂಡನ ಅಮ್ಮ ಅಂದರೆ ನನ್ನ ಅತ್ತೆ 3 ಹೊತ್ತು ಚಪಾತಿಯೇ ತಿಂತಿದ್ರು. ಯಾಕಂದರೆ ಅವರಿಗೆ ಶುಗರ್ ಹೈ ಇತ್ತು. ಹಾಗಾಗಿ ಅನ್ನ ತಿಂತಿರಲಿಲ್ಲ. ಹಾಗಾಗಿ ಮ್ಯಾಕ್ಸಿಮಮ್ ನನಗೆ ಚಪಾತಿ ಲಟ್ಸೋದೇ ಆಗ್ತಿತ್ತು 3 ಹೊತ್ತು. ಊಟ ತಿಂಡಿಯೇ ಅದು ಅಂದಮೇಲೆ ಜಾಸ್ತಿ ಮಾಡಬೇಕಲ್ವ. ಅವರೊಟ್ಟಿಗೆ ನನ್ನ ಗಂಡ ಕೂಡ ತಿಂತಿದ್ರು. ಹಾಗೆ ನನಗೆ ಚಪಾತಿ ಲಟ್ಸಿ ಸಾಕಾಗಿ ಹೋಗ್ತಿತ್ತು. ಅಂದರೆ ಹೊಸತರಲ್ಲಿ ಹಾಗೆ ಆಗುತ್ತಲ್ಲ, ನಮಗೆ ಮದುವೆಗಿಂತ ಮುಂಚೆ ಅಭ್ಯಾಸ ಇರಲ್ಲ ಅಷ್ಟಕ್ಕೊಂದು ಚಪಾತಿ ಲಟ್ಸೋದು. ಬಂದ ಮೇಲೆ ಅದೇ ಅಭ್ಯಾಸ ಆಯಿತು. ಮತ್ತು ಫಟಾಫಟ್ ಮಾಡಿ ಕೊಡಬೇಕಿತ್ತಲ್ವ, ಟೈಮ್ ಟು ಟೈಮ್ ಇಬ್ಬರಿಗೂ ಕೂಡ. ಹಾಗೆ ಫಟಾಫಟ್ ಲಟ್ಟಿಸ್ತಾ ಬೇಯಿಸೋದು ಅಭ್ಯಾಸ ಆಗಿ ಹೋಯಿತು. ಹಾಗೇನೇ ಅಲ್ವಾ, ಕೆಲಸ ಮಾಡ್ತಾನೆ ಎಕ್ಸ್ಪರ್ಟ್ ಆಗ್ತೇವೆ ನಾವು. ಸುಮಾರು ಜನರ ಮನೆಯಲ್ಲಿ ಲಟ್ಟಿಸಿ ಇಟ್ಕೊಂಡಿರ್ತಾರೆ, ಆಮೇಲೆ ಬೇಯಿಸ್ತಾರೆ. ಇಲ್ಲ ಇದ್ದರೆ ಕೆಲವರು ಲಟ್ಟಿಸಿ ಕೊಡ್ತಾರೆ, ಆಮೇಲೆ ಮತ್ತೊಬ್ಬರು ಬೇಯಿಸ್ತಾರೆ. ಹೀಗೆಲ್ಲ ಮಾಡ್ಕೊಂಡಿರ್ತಾರೆ ನೋಡಿ. ಚಪಾತಿ ಚೆನ್ನಾಗಾಗ್ತಿದೆ, ಉಬ್ಬಿ ಬಂದಿದೆ ಅಲ್ವಾ. ಹೀಗೆ ಬಂದ್ರೇ ಅದು ಒಳ್ಳೆ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಅಂತ. ಆಮೇಲೆ ತೋರಿಸ್ತೇನೆ ಎಷ್ಟು ಸಾಫ್ಟಾಗಿದೆ ಅಂತ. ಹಾಗೆ ಮಧ್ಯದಲ್ಲಿ ಮೊದಲು ಲಟ್ಟಿಸೋಕ್ಕಿಂತ ಮೊದಲು ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡು ಲಟ್ಟಿಸ್ಬಿಟ್ರೆ ಹೀಗೆ ಸಾಫ್ಟಾಗಿ ಚಪಾತಿ ಬರುತ್ತೆ. ಅದನ್ನೇ ನನ್ನ ಮಗಳಿಗೂ ಹೇಳ್ತಾ ಇರ್ತೇನೆ, ಕೆಲಸ ಕಲ್ತ್ಕೊಂಡು ಅದನ್ನು ತುಂಬ ಕೆಲಸ ಮಾಡ್ತಾ ನಾವು ಎಕ್ಸ್ಪರ್ಟ್ ಆಗ್ತೇವೆ ಅಂತ. ಹಾಗೆ ನೋಡಿ ಲಟ್ಟಿಸ್ತಾ ಬೇಯಿಸಿ ಬಿಡ್ತೇನೆ. ಅದೊಂದು ಕಷ್ಟ ಅಂತ ಅನಿಸಲ್ಲ. ನಮ್ಮಮ್ಮ ಕೂಡ ಹಾಗೆಯೇ ಲಟ್ಟಿಸ್ತಾ ಬೇಯಿಸಿ ಬಿಡ್ತಾರೆ. ತುಂಬ ಜನರಿಗೆ ಅದು ಅಭ್ಯಾಸ ಇರಲ್ಲ, ಕೆಲವರಿಗೆ ಇರುತ್ತೆ ನಮ್ಮ ಥರವೇ. ಫಟಾಫಟ್ ಎಲ್ಲ ಒಂದು 3-4 ಒಲೆ ಇದ್ಬಿಟ್ರೆ ಎಲ್ಲದರಲ್ಲೂ ಒಂದೊಂದು ರೀತಿ ಐಟಮ್ ಇಟ್ಟು ಎಲ್ಲ ಮುಗಿಸಿ ಬಿಡೋದು ಕೆಲಸ. ಹಾಗೆ ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ ಚಪಾತಿ ನಂದು ಅಲ್ವಾ. ಚೆನ್ನಾಗಿದೆ, ತಿಳು ಚಪಾತಿ ಸಾಫ್ಟಾಗಿದೆ, ಅಮ್ಮ ಹೇಳಿಕೊಟ್ಟದ್ದು. ಹಾಗೆ ಕೆಳಗಿರೋದು ನವಿಲಿಗೆ, ಕಾಗೆಗೆ, ಪಕ್ಷಿಗೆ ಎತ್ತಿಟ್ಬಿಡ್ತೇನೆ. ಹಾಗೆ ಟಿಫನ್ನೆಲ್ಲ ರೆಡಿ ಮಾಡಿ ಬಂದಮೇಲೆ ಮಗಳ ಯೂನಿಫಾರ್ಮಿಗೆ ಇಸ್ತ್ರಿ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ನಮ್ಮ ಡ್ಯೂಟಿ ಇದುವೇ ಇರುತ್ತೆ. ಹಾಗೆ ಇಸ್ತ್ರಿ ಎಲ್ಲ ಮಾಡಾದ್ಮೇಲೆ ಇಸ್ತ್ರಿ ಪೆಟ್ಟಿಗೆ ಸ್ವಲ್ಪ ಕಾವಿತ್ತು, ಬಿಸಿ ಇತ್ತು. ಹಾಗಾಗಿ ನನ್ನದೊಂದು ಶರ್ಟ್ ಇತ್ತಾಯ್ತಾ, ಹೊರಗಡೆ ಹಾಕ್ಕೊಂಡು ಹೋಗೋದು. ಅದು ಸ್ವಲ್ಪ ಸಾಫ್ಟ್ ಇದೆ, ಅದಕ್ಕೇನು ತುಂಬ ಇಸ್ತ್ರಿ ಬೇಕಾಗಿಲ್ಲ. ಮೆಲ್ಲ ಮೇಲೆ ಒಂದು ಸ್ವಲ್ಪ ಇಸ್ತ್ರಿ ಹಾಕಿಬಿಟ್ಟೆ. ಯಾಕಂದರೆ ಬಿಸಿ ಇದ್ದದ್ದನ್ನು ಯಾಕೆ ವೇಸ್ಟ್ ಮಾಡಬೇಕಲ್ಲ, ಹಾಗೆ ಸ್ವಲ್ಪ ಐಡಿಯಾ ಮಾಡಿದೆ. ಕರೆಂಟ್ ಬಿಲ್ ತುಂಬ ಜಾಸ್ತಿ ಬರುತ್ತಲ್ಲ ಇತ್ತೀಚೆಗೆ, ಅದಕ್ಕೆ ಹೀಗೆಲ್ಲ ಪ್ಲ್ಯಾನ್ ಮಾಡೋದು ಮಧ್ಯೆ. ಆಯ್ತಲ್ವ, 6:45 ಆಯಿತು ಎಲ್ಲ ಮುಗಿಸುವಾಗ. ತಿಂಡಿ ಅದು ಇದು ಅಂಥೇಳಿ ಮಗಳು ತಿಂಡಿ ತಿನ್ನೋಕ್ಕೆ ಶುರು ಮಾಡಿದ್ದಾಳೆ. ಅಮ್ಮ ಮಕ್ಕೊಂಡಿದ್ದಾರೆ.
ಹಾಗೆ ನನ್ನದು ನೆಕ್ಸ್ಟ್ ಏನಪ್ಪ, ನೀರು ಬಾಟ್ಲೆಲ್ಲ ತುಂಬಿಸಿಟ್ಟೆ. ಈಗ ಮಗಳಿಗೆ ಜಡೆ ಹೆಣೆಯೋದು. ನಾನು ಎಣ್ಣೆ ಎಲ್ಲ ಹಾಕಿ ಜಡೆ ಹೆಣೆದೆ. ಹೀಗೆಲ್ಲ ಇರುತ್ತೆ ಬೆಳಿಗ್ಗೆ. ಫಟಾಫಟ್ ಆಯಿತು. ಗಿಡಕ್ಕೆಲ್ಲ ನೀರು ಹಾಕಿದೆ. ಅವಳದೆಲ್ಲ ರೆಡಿ ಆದಮೇಲೆ ಗಿಡಕ್ಕೆಲ್ಲ ನೀರು ಹಾಕಿ ಬಂದೆ. ಹೂವೆಲ್ಲ ಚೆನ್ನಾಗಿ ಬರ್ತಾಯಿದೆ ನೋಡಿ. ತಿರ್ಗಾ ಸೇವಂತಿಗೆ ಎಲ್ಲ ಹೋಗ್ಬಿಟ್ಟಿತ್ತು. ಆಮೇಲೆ ಇಲ್ಲೊಂದೆರಡು ಮೆಣಸಿನಕಾಯಿ ಆಗಿದೆ ನೋಡಿ. ಇಲ್ಲಿ ಒಂದು ಕಡೆ ನೋಡಿ ಎಷ್ಟು ಗೆದ್ದಲು ಬಂದ್ಬಿಟ್ಟಿದೆ ಅಂದರೆ ತುಂಬ ಬೇಸರ ಆಗುತ್ತೆ. ಅಂಗಳದ ಫುಲ್ ಆ ಕಡೆ ಈ ಕಡೆ ಮನೆ ಒಳಗೆಲ್ಲ ತುಂಬ ಗೆದ್ದಲು ಬರುತ್ತೆ. ನಮ್ಮ ಮನೆಗೆ ಇರುವೆ ಕಾಟ ಕಚ್ಚಿ 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 ಹಾಕತ್ತೆ ಮಾರೇರಿ. ಅಂಗಳದಲ್ಲಿ ಓಡಾಡುವಾಗ ತುಂಬ ಕಷ್ಟ ಆಗುತ್ತೆ ನನಗೆ. ಹೀಗೆಲ್ಲ ಅವಸ್ಥೆಗಳಿರುತ್ತೆ, ಇರುವೆ ಕಾಟ ಅನ್ನೋದು. ಹಾಗೆ ಇಲ್ಲೊಂದೆರಡು ಟೊಮೆಟೊ ಬಂದಿದೆ ನೋಡಿ. ಆಗ ಒಂದೆರಡು ಆಗಿತ್ತು, ಸುಮಾರು ದೊಡ್ಡದಾಗಿತ್ತು. ಹಾಗೆ ಟಕ್ ಅಂತ ಮಾಯ ಆಗಿಬಿಟ್ಟಿದೆ ಮಾರೇರಿ, ಹೇಗೆ ಅಂತ ಗೊತ್ತಿಲ್ಲ. ಏನು ಮಾಡೋದು. ಹಾಗೆ ಹೂವೆಲ್ಲ ತೊಗೊಂಡು ಬಂದೆ ನೋಡಿ ದೇವರ ಪೂಜೆಗೆ. ಹಾಗೆಯೇ ಅಮ್ಮ ಬೇಗ ಹುಷಾರಾಗಲಿ ಅಂತ ಗುರುವಿಗೆ ನಾನು ತುಳಸಿ ಮಾಲೆ ಹಾಕ್ತಿದ್ದೀನಲ್ವ, ಅದು ಕೂಡ ರೆಡಿ ಮಾಡಿದೆ. ಇವತ್ತು ಆ್ಯಕ್ಚುಲಿ ಯಾವಾಗಲೂ ಸಿಗುವ ದಾಸವಾಳ ಸಿಗಲಿಲ್ಲ. ಹಾಗಾಗಿ ನಿತ್ಯ ಪುಷ್ಪ ಮತ್ತು ಮತ್ತೊಂದು ರೀತಿ ದಾಸವಾಳ ಸಿಕ್ಕಿದೆ ಅಷ್ಟೇ. ಹಾಗೆ ಇಷ್ಟೆಲ್ಲ ಮಾಡ್ತಾ ಮಾಡ್ತಾ ಕೂತಲ್ಲೇ ದುಃಖ ಬಂದುಬಿಡತ್ತೆ ನನಗೆ. ಸುಮಾರು ದಿನ ಆಯಿತು ಅಮ್ಮನಿಗೆ ತುಂಬ ವೀಕ್ನೆಸ್ ಆಗೋಗಿದೆ. ಪಾಪ ಯಾವಾಗ ಹುಷಾರಾಗ್ತಾರೆ ಅಂತಾಗಿದೆ ನನಗೆ. ದೇವರ ಮೇಲೆ ಗುರುವಿನ ಮೇಲೆ ನಂಬಿಕೆ ಇಟ್ಟಿದ್ದೇನೆ, ನೋಡಬೇಕಷ್ಟೇ. ಸರಿ ಆಗ್ತಾರೆ ಬಿಡಿ. ಹಾಗೆ ಇನ್ನು ನೋಡಿ ಬೆಳಿಗ್ಗೆ ಸ್ಕೂಲ್ ಬಸ್ಸೆಲ್ಲ ಹೋಗಿ ಬಂದು ಮಾಡ್ತಾಯಿದೆ. ಸ್ಕೂಲೆಲ್ಲ ಸ್ಟಾರ್ಟ್ ಆಗುತ್ತಲ್ವ. ಹಾಗೆ ಅಮ್ಮ ಎದ್ದು ತಿಂಡಿ ತಿಂತಾ ಇದ್ದಾರೆ. 9:30 9:45 ಅಂತ. ಹಾಗೆ ಸ್ವಲ್ಪ ನಿನ್ನೆ ಚಪಾತಿ ಮಾಡಿಬಿಟ್ಟಿದ್ದೆ, ರಾತ್ರಿ ಹಿಟ್ಟಿತ್ತು ಅಂತ. ಅನ್ನ ಸ್ವಲ್ಪ ಉಳಿದಿದೆ. ಮತ್ತು ಇವತ್ತು ಮಾಡಿದ ಚಪಾತಿ ಕೂಡ ತೆಗೆದಿಟ್ಟಿದ್ದೇನೆ. ನವಿಲಿಗೆ ಕಾಗಿಗೆ ಫುಲ್ ಊಟ. ಇದು ನೋಡಿ ಕಷಾಯ ಮಾಡೋಕ್ಕೆ ಇಟ್ಟಿದ್ದೇನೆ. ಕೊತ್ತಂಬರಿ ಕಷಾಯ ಕುದಿಸಿಟ್ಟಿರ್ತೇನೆ. ಸ್ವಲ್ಪ ಜಾಸ್ತಿ ಕಲ್ಸಕ್ಕರೆ ಹಾಕಿ ಅಮ್ಮನಿಗೆ ಹೊಟ್ಟೆ ತಂಪಾಗಲಿ ಅಂತ. ಅಂದರೆ ಉರಿ ಬರುತ್ತಲ್ಲ ಮೆಡಿಸಿನ್ ಎಲ್ಲ ತೊಗೊಂಡು. ಹಾಗೆ ಇಲ್ಲಿ ಕಾವಲಿ ಮೇಲೆ ಶೇಂಗಾ ಹಾಕಿಟ್ಟಿದ್ದೇನೆ. ಯಾವಾಗಲೂ ಕೂಡ ಹಾಗೆ ಮಾಡ್ತೇನೆ, ನಾನು ಹೇಳಿದ್ದೀನಲ್ವ. ಈಗ ದೋಸೆ ಚಪಾತಿ ಏನೇ ಮಾಡಿದರೂ ಕಾವಲಿ ಒಂದು 10 ನಿಮಿಷ ಬಿಸಿ ಇರುತ್ತೆ ಲಾಸ್ಟಿಗೆ. ಈಗ ಶೇಂಗಾ ಹಾಕಿ ಇಟ್ಬಿಡಿ, ತಾನೇ ಫ್ರೈ ಆಗುತ್ತೆ. ಹಾಗೆಯೇ ಮಧ್ಯಾಹ್ನ ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಮಾಡೋಣ ಅಂತ. ಅದಕ್ಕೆ ಸಾಂಬಾರು ಪೌಡರ್ ಬೇಡ, ಮಸಾಲೆ ಹುರ್ಕೊಂಡೆ ಮಾಡೋಣ ಅಂತ. ಎಣ್ಣೆ ಕಾದ ಕೂಡಲೇ ಒಣಮೆಣಸು, ಕೊತ್ತಂಬರಿ ಸ್ವಲ್ಪ ಜಾಸ್ತಿ, ನಂತರ ಜೀರಿಗೆ, ಬಿಳೆ ಎಳ್ಳು, ಸ್ವಲ್ಪ ಮಟ್ಟಿಗೆ ಮೆಂತೆ, ಸಾಸಿವೆ, ಆಮೇಲೆ ಒಣಮೆಣಸು, ಇಂಗು ಎಲ್ಲ ಹಾಕಿದ್ದೇನೆ. ಹಾಗೆ ಮಿಕ್ಸಿಗೆ ತೆಂಗಿನಕಾಯಿ ಹೋಳುಗಳನ್ನು ಹಾಕಿ ಸ್ವಲ್ಪ ಅರಿಶಿಣ ಕೂಡ ಹಾಕಿ ಹುರ್ಕೊಂಡ ಮಸಾಲೆ ಹಾಕಿ ಸ್ವಲ್ಪ ಮಟ್ಟಿಗೆ ಹುಣಸೆಹಣ್ಣು ಕೂಡ ಹಾಕಿ ರುಬ್ಕೊಬಿಟ್ಟಿದ್ದೇನೆ. ಹಾಗೆ ರುಬ್ಕೊಂಡ ಮಿಶ್ರಣ ಬೆಂದ ಈ ವೆಜಿಟೇಬಲ್ಸ್ ಏನಿದೆ ಅದಕ್ಕೆ ಹಾಕಿದೆ. ಸ್ವಲ್ಪ ಮಟ್ಟಿಗೆ ಉಪ್ಪು ಬೆಲ್ಲ ಹಾಕಿ ಕುದಿಸ್ಬಿಟ್ರೆ ಆಯಿತು. ವೆಜಿಟೇಬಲ್ ಸಾಂಬಾರು ಅಥವಾ ಮಿಕ್ಸ್ ವೆಜಿಟೇಬಲ್ ಸಾಂಬಾರು ರೆಡಿ ಆಗುತ್ತೆ. ಹಾಗೆ ಮಸಾಲೆಗಳನ್ನು ಹುರ್ಕೊಂಡು ಮಾಡಿದ್ರೆ ಅದರ ಪರಿಮಳವೇ ಬೇರೆ, ಏನಂತೀರ? ತುಂಬ ಚೆನ್ನಾಗತ್ತೆ. ಹಾಗೆ ಮಿಕ್ಸಿಗೆ ಸ್ವಲ್ಪ ಮಟ್ಟಿಗೆ ನೀರನ್ನು ಸೇರಿಸಿ ಹಾಕ್ಬಿಟ್ಟೆ. ಯಾಕೆ ಅದು ರುಬ್ಬಿದ್ದನ್ನು ವೇಸ್ಟ್ ಮಾಡಬೇಕು. ಈಗ ಚೆನ್ನಾಗಿ ಕುದಿಸ್ಬಿಡಬೇಕು. ಎಲ್ಲ ಹಾಕಿ ಆಯಿತು. ಹಾಗೆ ಅದರ ಮುಚ್ಚಳವನ್ನೇ ಮುಚ್ಚಿಟ್ಟಿದ್ದೇನೆ, ಕುದಿಯಕ್ಕೆ ಬಿಟ್ಟಿದ್ದೇನೆ. ಫೈನಲಿ ಕುದ್ದಾಯಿತು ನೋಡಿ. ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಸಖತ್ತಾಗಿ ಒಳ್ಳೆ ಫ್ಲೇವರಿಂದ ರೆಡಿ ಆಗಿಬಿಟ್ಟಿದೆ. ನೀವೇನೇ ಹೇಳಿ ಸಾಂಬಾರು ಪೌಡರ್ ಹಾಕಿ ಹಾಗೆಯೇ ಸಾಂಬಾರು ಮಾಡೋದಕ್ಕಿಂತ ಹೀಗೆಲ್ಲ ಒಗ್ಗರಣೆ ಹುರ್ಕೊಂಡು ಆಮೇಲೆ ಕಾಯಿ ಹಾಕಿ ರುಬ್ಕೊಂಡು ಮಾಡಿದ ಸಾಂಬಾರು ಏನಿದೆ ಅದರ ಟೇಸ್ಟೇ ಬೇರೆ ಆಯಿತಾ. ಅದು ಕುದೀತಾ ಇದ್ದಂಗೆ ಪರಿಮಳ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಸಿವಾಗೋಗುತ್ತೆ, ಬೇಗ ಊಟ ಮಾಡೋಣ ಅಂತ ಆಗುತ್ತೆ. ಹಾಗೆಯೇ ಅಲ್ವ ಹಳೆ ಕಾಲದಲ್ಲಿ ರುಬ್ಕೊಂಡು ಮಾಡೋ ಸಾಂಬಾರು ಎಷ್ಟು ಚೆನ್ನಾಗಿರ್ತಿತ್ತು ಈಗಿನಕ್ಕಿಂತ. ಟೇಸ್ಟ್ ಸೂಪರಾಗಿತ್ತು. ಹಾಗೆ ಅಡುಗೆ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ. ಅಡುಗೆ ಆದ ಮೇಲೆ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಡೋದು. ಇಲ್ಲೇನು ಮಾಡಿಟ್ಟಿದ್ದೇನೆ ಗೊತ್ತಾ? ಅದನ್ನು ನೆಕ್ಸ್ಟ್ ಹೇಳ್ತೇನೆ ನಿಮಗೆ. ಏನೋ ಕಟ್ಟಿಟ್ಟಿದ್ದೇನೆ, ನೆಕ್ಸ್ಟ್ ಹೇಳ್ತೇನೆ. ಹಾಗೆ ಹಪ್ಪಳ ಕೂಡ ಸುಟ್ಟಿಟ್ಟೆ. ಆಯಿತು, ಊಟ ಎಲ್ಲ ಮುಗೀತು. ಸಂಜೆ 4 ಗಂಟೆಗೆ ನೋಡ್ತೇನೆ, ಬಂದ ಸೌಂಡ್ ಬಂತು ಆಯಿತಾ. ಏನು ಅಂತ ಬಂದು ನೋಡ್ತೇನೆ, ಏನಂತ ಗೊತ್ತಾಗ್ತಿಲ್ಲ. ಆದರೆ ಆ ನವಿಲು ವಿಚಿತ್ರವಾಗಿ ಕೂಗ್ತಿದೆ, ನೋಡ್ತಾ ಇದ್ದೀರಾ? ಮೋಸ್ಟ್ಲಿ ಬಿತ್ತ ಅಂತ ಯಾವ್ದಾದ್ರು ನವಿಲು. ಹಾಗೆ 2-3 ನವಿಲು ಸೇರ್ಕೊಬಿಟ್ಟಿದೆ. ಸಂಜೆ ನನಗೆ ಮನೆ ಹಿಂದ್ಗಡೆ ನೀರು ಹಾಕೋ ಕಾರ್ಯಕ್ರಮ. ಬಾಳೆ ಮರ, ತುಳಸಿ ಗಿಡ, ಅದು ಇದು ಎಲ್ಲ ಇದೆ. ಕೆಸುವು, ತೆಂಗಿನ ಮರ, ಹಾಗೆ ಮಜ್ಜಿಗೆ ಹುಲ್ಲು ಅಥವಾ ಲೆಮನ್ ಗ್ರಾಸ್ ಅಂತ ಹೇಳ್ತಾರಲ್ಲ, ಅದಕ್ಕೆಲ್ಲ ನೀರು ಹಾಕ್ತೇನೆ ಸಂಜೆ 4 ಗಂಟೆಗೆ. ಬೆಳಿಗ್ಗೆ
ಮನೆ ಎದುರಿಗೆ ನೀರು ಹಾಕ್ತೇನೆ, ಅದು ತೋರಿಸಿದ್ದೇನೆ ಆಲ್ರೆಡಿ. ಹಾಗೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ನನಗೆ, ಗಿಡಕ್ಕೆಲ್ಲ ನೀರು ಹಾಕಿದರೆ ತಂಪಾಗುತ್ತೆ ಅವುಗಳಿಗೆ ಅಲ್ವಾ. ಹಾಗೆ ನಮಗೆ ಕಾಲಕ್ಕೆ ಹೊಟ್ಟೆಗೆ ಹಾಕಿದಂಗೆ ಅವುಗಳಿಗೂ ಹಾಕಬೇಕಲ್ವ ಪಾಪ. ಹಾಗೆ ಖುಷಿಯಾಗುತ್ತೆ ನೀರು ಹಾಕುವಾಗ. ಇವತ್ತಿನ ವ್ಲಾಗ್ ಮುಗೀತು. ನೆಕ್ಸ್ಟ್ ವ್ಲಾಗೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.